ಸಂಡೂರು ತಾಲೂಕಿನ ಕೃಷ್ಣಾನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಯೋಗ ಪಟು ವೀರೇಶ್ ಕುಂಬಾರ್ ಅವರು ಶಾಲೆಯ ವಿದ್ಯಾರ್ಥಿಗಳಿಂದ ವಿವಿಧ ಯೋಗಾಸನಗಳನ್ನು ಮಾಡಿಸುವ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಾಲೆಯ ಮುಖ್ಯ ಶಿಕ್ಷಕರಾದ ಗುರುರಾಜ್ ಅವರು ಮಾತನಾಡಿ, ಇಂದು ವೈದ್ಯಕೀಯ ರಂಗ ಎಷ್ಟೇ ಮುಂದುವರೆದಿದ್ದರೂ ನಮಗೆ ಅದರಿಂದ ಅಡ್ಡ ಪರಿಣಾಮಗಳಾಗುತ್ತಿರುವುದನ್ನು ಕಾಣುತ್ತೇವೆ. ಯೋಗವು ಶಾಂತಿ, ನೆಮ್ಮದಿ ಹಾಗೂ ದೀರ್ಘ ಆಯಸ್ಸನ್ನು ತಂದುಕೊಡುತ್ತದೆ ಎಂದರು. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಗದ್ದು ಅತ್ಯಗತ್ಯವಾಗಿರುತ್ತೆ. ನಾವು ಇವತ್ತು ವೈದ್ಯಕೀಯ ರಂಗದಲ್ಲಿ ಎಷ್ಟೇ ಮುಂದುವರೆದರೂ ಕೂಡ ಆದರೆ ಯೋಗದ ಬಗ್ಗೆ ನಾವು ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದೀವಿ ಅಂತಂದರೆ ಅದು ಅತ್ಯಂತ ಭಾಳಷ್ಟು ಪರಿಣಾಮಕಾರಿ ಇರುವಂಥದ್ದು ಅಂತ ಹೇಳ್ತೀವಿ. ನಾವು ವೈದ್ಯಕೀಯ ರಂಗದಲ್ಲಿ ಕ್ಷೇತ್ರದಲ್ಲಿ ಏನೇನೋ ಹೊಸದಾಗಿ ಕಂಡುಹಿಡಿದ್ರೂ ಕೂಡ ಅದರಿಂದ ಭಾಳಷ್ಟು ಇಂಡಿಯೇಟ್ ಆಗಿ ನಮಗೆ ಸೈಡ್ ಎಫೆಕ್ಟ್ ಆಗ್ತದೆ. ಆದರೆ ಯೋಗದಿಂದ ಮಾತ್ರ ನಮಗೆ ಒಳ್ಳೆಯ ದೀರ್ಘಾಯುಷ್ಯ, ಶಾಂತಿ ಮತ್ತು ನೆಮ್ಮದಿ ಮತ್ತು ದೀರ್ಘ ಆಯುಷನ್ನು ತಂದುಕೊಡುತ್ತೆ. ನಮ್ಮ ಭಾರತಕ್ಕೆ ಶ್ರೀಮಂತವನ್ನು ಕೂಡ ಇದು ಹೆಚ್ಚಳ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕೆ 2014ರಂದು ಮಾನ್ಯ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಇದರ ಅಂಗೀಕರಿಸಿಕೊಂಡು 2015ರಿಂದ ಭಾರತದಾದ್ಯಂತ ಮತ್ತು ವಿಶ್ವದಾದ್ಯಂತ ಅಧಿಕೃತವಾಗಿ ಯೋಗದ ಮಹತ್ವವನ್ನು ಮತ್ತು ಯೋಗ ದಿನಾಚರಣೆ ಚಾಲ್ತಿಯಲ್ಲಿ ಅಧಿಕೃತವಾಗಿ ಜಾರಿ ತಂದಿದ್ದಾರೆ. ಅಂದಿನಿಂದ ಇಂದಿನವರೆಗೂ 11ನೇ ವರ್ಷದವರೆಗೂ ಕೂಡ ಸತತವಾಗಿ ಮುಂದುವರೆದಿದೆ ಹೇಳ್ತೀವಿ. ಭಾರತದಲ್ಲಿ ಬರುವಂಥ ಯಾವುದೇ ಮಾಹಿತಿ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಅದನ್ನು ಇಡೀ ಜಗತ್ತು ಕಣ್ಣು ಮುಚ್ಚಿ ಸ್ವೀಕರಿಸ್ತಿದೆ. ಕಾರಣ ಏನಪ್ಪ ಅಂದರೆ ಭಾರತದಲ್ಲಿರುವಂಥ ಯಾವುದೇ ವಸ್ತು ಅದು ಅತ್ಯಂತ ನಂಬಿಕೆಗೆ ಅರ್ಹವಾಗಿರುವಂಥದ್ದು, ವಿಶ್ವಾಸಕ್ಕೆ ಅರ್ಹರಾಗಿರುವಂಥದ್ದು ಅಂತ ಹೇಳ್ತೀವಿ. ಯೋಗ ಕೂಡ ಅಷ್ಟೇ. ಇದನ್ನು ಪರಿಚಯಿಸಕ್ಕೆ ಎಲ್ಲ 190ಕ್ಕೂ ಹೆಚ್ಚು ರಾಷ್ಟ್ರಗಳು ಇದನ್ನು ಈ ದಿನದಂದು ಜಗತ್ತಿನಾದ್ಯಂತ ಮಾಡ್ತಿದ್ದಪ್ಪ ಅಂದರೆ ಅದಕ್ಕೆ ಭಾರತದ ಒಂದು ಗೌರವಕ್ಕೆ ಸಲ್ಲುತ್ತೆ ಅಂತ ಹೇಳ್ತೀವಿ. ಇದೊಂದು ಪ್ರಾಚೀನ ಪದ್ಧತಿ. ಈ ಪ್ರಾಚೀನ ಪದ್ಧತಿ ಯೋಗ ಆಗಿರೋದ್ರಿಂದ ನಾವು ಎಲ್ಲರೂ ಕೂಡ ಯೋಗದ ದಿನಾಚರಣೆ ಮಾಡೋದಷ್ಟೇ ಅಲ್ಲ, ಪ್ರತಿದಿನವೂ ಕೂಡ ಯೋಗವನ್ನು ಮಾಡ್ತಾ ಹೋಗಬೇಕು. ನಮ್ಮ ಆಯುಷನ್ನು, ಶಾಂತಿಯನ್ನು, ಸಮೃದ್ಧಿಯನ್ನು ನಾವು ಇರಬೇಕಪ್ಪ ಅಂತಂದರೆ ಈ ಯೋಗವನ್ನು ಪ್ರತಿದಿನ ನಾವು ಮಾಡ್ಕೊಂಡು ಹೋಗೋಣ. ಅದರ ಹಿನ್ನೆಲೆಯಲ್ಲಿ ಈ ದಿನ ಕೂಡ ನಾವು ನಮ್ಮ ಶಾಲೆಯಲ್ಲಿ ಎಲ್ಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಮತ್ತು STM ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಊರಿನ ಪ್ರಮುಖರೆಲ್ಲರೂ ಸೇರಿ ಈ ದಿನಾಚರಣೆಯನ್ನು ನಾವು ಅರ್ಥಗರ್ಭಿತ ಮಾಡಿದ್ದೇವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಯೋಗಪಟು ಹಾಗೂ ಸಂಡೂರಿನ ಶ್ರೀ ಶೈಲೇಶ್ವರ ವಿದ್ಯಾಕೇಂದ್ರದ ಲಕ್ಷ್ಮೀ ಎಸ್ ನಾನಾವಟೆ B.Ed ಕಾಲೇಜಿನ ಪ್ರಶಿಕ್ಷಣಾರ್ಥಿ ವೀರೇಶ್ ಕುಂಬಾರ ಮಾತನಾಡಿ, ಹಿಂದೆ ಮಹರ್ಷಿಗಳು ಯೋಗಾಭ್ಯಾಸದಿಂದ ದೀರ್ಘಾಯುಷಿಗಳಾಗಿ 100-150 ವರ್ಷ ಬದುಕಿ ಬಾಳುತ್ತಿದ್ದರು. ಯೋಗ ಸಾಧನೆಯಿಂದ ಮನಸ್ಸು ಹತೋಟಿಯಲ್ಲಿದ್ದು ಅನೇಕ ಪ್ರಯೋಜನಗಳನ್ನು ನಾವು ಪಡೆಯಬಹುದು ಎಂದರು. ಪ್ರತಿ ವರ್ಷದಿಂದ ಇವತ್ತು ಏನಪ್ಪ ವಿಶೇಷ ಅಂತಂದರೆ ಜೂನ್ 21 ಯೋಗ ದಿನಾಚರಣೆ. ಅದೇ ರೀತಿಗೆ ನಮಗೆ ನಮ್ಮ ಕಾಲೇಜಿಂದ TPಗೆ ಹಾಕಿದ್ರು, ಕೃಷ್ಣಾನಗರ ಸರ್ಕಾರಿ ಪ್ರೌಢಶಾಲೆ ಕೃಷ್ಣಾನಗರ. ಇಲ್ಲಿ ನಾವು ಇವತ್ತಿನ ದಿನ ಯೋಗ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಿದ್ದೀವಿ. ಏನಕ್ಕಪ್ಪ ನಾವು ಯೋಗ ಪ್ರಾಕ್ಟೀಸ್ ಮಾಡಬೇಕಂತ ಅಂದರೆ ನಮ್ಮ ಆರೋಗ್ಯವನ್ನು ಸದೃಢವಾಗಿಟ್ಕೊಳ್ಳೋದಕ್ಕೆ. ಯಾಕಂದರೆ ನಮ್ಮ ಜೀವನದಲ್ಲಿ ಆರೋಗ್ಯವೇ ಭಾಗ್ಯ, ಆರೋಗ್ಯವೇ ಸಂಪತ್ತು. ಇಂದಿನ ದಿನಗಳಲ್ಲೆಲ್ಲ ಮಹರ್ಷಿಗಳು ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಏನಕ್ಕಪ್ಪ ಅಂತಂದರೆ ಅವರು ಯೋಗವನ್ನು ಸಾಧನೆ ಮಾಡಿಕೊಂಡು ಅವರು 100 ಅಥವಾ 150 ಈ ಥರ ಎಲ್ಲ ಬಾಳ್ತಾಯಿದ್ರು. ಇವಾಗಿನ ಜನ್ರೇಷನಲ್ಲಿ ಏನಾಗ್ತಿದೆ ಅಂತಂದರೆ ನಾವು 70ರಿಂದ 80 ವರ್ಷಕ್ಕೆ ನಾವು ಡೆಡ್ಲೈನ್, ನಮ್ಮ ಸಾವಿನ ಒಂದು ಮರಣದ ಅವಧಿ ಅಲ್ಲಿಗೆ ನಮ್ಮದು ಮುಕ್ತಾಯ ಆಗ್ತದೆ. ಆದ್ದರಿಂದ ನಾವು ಯೋಗಾಸನ ಮಾಡೋದ್ರಿಂದ ನಮಗೆ ಯೋಗವು ಸಾಧನೆ ಆಗುತ್ತೆ. ಯೋಗ ಸಾಧನೆ ಆಗೋದ್ರಿಂದ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿರುತ್ತೆ, ನಮ್ಮ ಕೋಪ ಹತೋಟಿಯಲ್ಲಿರುತ್ತೆ, ನಾವು ಮತ್ತೆ ಶಾಂತವಾಗಿರ್ತೀವಿ. ನಾವು ಈ ಎಲ್ಲ ತಾಳ್ಮೆಯನ್ನು ನಾವು ಬೆಳೆಸ್ಕೊಳ್ಬೋದು. ಹಾಗಾಗಿ ನಮ್ಮ ಯೋಗ ಸಾಧನೆ ಮಾಡೋದ್ರಿಂದ ನಾವು ಫಸ್ಟ್ ಆಫ್ ಆಲ್ ಹೇಳ್ಬೇಕಂತಂದ್ರೆ ಮೇಯ್ನ್ ಥಿಂಗ್ ಏನಂದರೆ ಆಸ್ಪತ್ರೆಗೆ ಹೋಗೋದು ತಪ್ಪುತ್ತೆ. ಏನಕ್ಕಪ್ಪ ಅಂದರೆ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ. ನಾವು ಯಾವುದೇ ರೀತಿ ಆಸ್ಪತ್ರೆ ಅವಶ್ಯಕತೆ ಮನುಷ್ಯನಿಗೆ ಅವಶ್ಯಕ ಇಲ್ಲ. ಎಲ್ಲನೂ ನಾವು ಯೋಗ ಸಾಧನೆ ಮಾಡೋದ್ರಿಂದ ಆಸ್ಪತ್ರೆ ತಪ್ಪುತ್ತೆ ಮತ್ತು ನಮಗೆ ಆರೋಗ್ಯ ಸದೃಢವಾಗಿರುತ್ತೆ. ಈಗ ಹೇಳ್ಬೇಕಂತಂದರೆ ವಿವೇಕಾನಂದರೆಲ್ಲ ಹೇಳ್ತಾರೆ, ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಬೇಕಂತೇಳಿ. ಈ ಥರ ನಾವು ಅದನ್ನು ಹೇಳ್ತಾ ಇದ್ದೀವಿ ಅಂದರೆ ಅದನ್ನ ನಾವು ಪಾಲನೆ ಮಾಡಬೇಕು ಫಸ್ಟು. ಇದೇ ಥರ ನಾವು ಮುಂದುವರಿಸ್ತಾ ಹೋದರೆ, ಯೋಗವನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿದರೆ ನಾವು ನಮ್ಮ ಜೀವನ ಅತ್ಯುತ್ತಮವಾಗಿರುತ್ತೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸವಿತಾಬಾಯಿ, ಮಹಾಲಕ್ಷ್ಮಿ, ನಾಗರತ್ನಮ್ಮ,
ಅಮೃತಮ್ಮ, ಅಜಯ್ ಕುಮಾರ್, ಭಾರತಿ, ಲಕ್ಷ್ಮಿ ಎಸ್ ನಾನಾವಟೆ ಬಿಎಡ್ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳಾದ ಪೂಜಾ, ಶಶಿಕಲಾ, ವೀರೇಶ್, ಪ್ರಹ್ಲಾದ್ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ನ ಎಲ್ಲಾ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಲು ಕೂಡಲೇ ಸಬ್ಸ್ಕ್ರೈಬ್ ಆಗುವ ಮೂಲಕ ನೋಟಿಫೈ ಆಗಿರಿ.